ಬೇಲು ಎಲ್ಲ ಹಾಳಾಗೋಯ್ತು. ಏನ ಸ್ವಾಮಿ? ಆ ಹುಡುಗಿ ಚಿತ್ರ ಎಲ್ಲ ಹೇಳ್ಬಿಟ್ಲು. ಏನಂತ? ಗೊತ್ತಿಲ್ಲ. ನೀನೊಂದು ಕೆಲಸ ಮಾಡು, ಮೇಲೆ ಹೋಗಿ ಕೇಳ್ಕೊಂಡ್ ಬಾ. ನಾನಾ? ಅಯ್ಯೋ ಇಲ್ಲ ಸ್ವಾಮಿ, ಒಳ್ಳೆ ಕಟ್ಟರ ಇದ್ದಂಗ ಅವಳು ನೀವೇ ಹೋಗಿ. ಅಯ್ಯೋಯ್ಯೋ, ನಾನು ಇಲ್ಲಿ ನಲ್ಲಾಡಬಾರ್ದು ಅಂತ ಚಿತ್ರ ಹೇಳಿ ಹೋಗಿದ್ದಾಳೆ. ಅಲ್ಲಿ ನಿಲ್ ಬಂದಿದ್ದು ಗೊತ್ತಾದ್ರೂ ಅಪಾಯನೇ. ಹಂಗಾದ್ರೆ ಒಂದ್ ಕೆಲಸ ಮಾಡ್ಲಾ ಸ್ವಾಮಿ, ನಾನೇ ನೇರ ಹೋಗಿ ಕೆನ್ನೆ ನಾಕ್ ಬಾರಿಸಿ ಕುತ್ತಿ ಹಿಡಿದು ಆಚೆ ದಬ್ಬಿಡ್ತೀನಿ. ನಂಗೇನ್ ಭಯ ಇಲ್ಲ ಸ್ವಾಮಿ, ನಿಮ್ಮಂಗೇನ್ ಜ್ಞಾನ ತಪ್ಪಿ ಬೀಳಾಕಿಲ್ಲ. ಛೆ ಪಾಪ, ಹಾಗೆಲ್ಲ ಮಾಡಬಾರ್ದು. ನೋಡ್ದ ಪಾಪ ಅಂತಾನೆ ನೀವ್ ಹಿಂಗ್ ಸಿಗಾಕೊಂಡಿರೋದು. ಅಯ್ಯೋ, ನನ್ನ ಸ್ನೇಹಿತರು ಬಂದ್ಬಿಟ್ರು. ಸ್ನೇಹಿತರು ಬಂದ್ರು, ಇನ್ ಯಾರೇ ಅದೇ ಹೊಡೆದಿತ್ತದು ಏನು. ಸೀನಾ, ಕೇಶವ, ಪೊಲೀಸ್ನವ್ರು ಅಷ್ಟು ಬೇಗ ಬಿಟ್ಬಿಟ್ರ? ನಾನು ಅನ್ಕೊಂಡಿರ್ಲಿಲ್ಲ. ನಮಗೇನ್ ಜೀವಾವಧಿ ಶಿಕ್ಷೆ ಕೊಟ್ರು ಅಂತ ಅನ್ಕೊಂಡಿದ್ಯಾ? ಇಲ್ಲ, ಸಾರಿ, ನಾನು ಬರ್ಬೇಕು ಅಂತಾನೆ ಇದ್ದೆ. ಆದ್ರೆ ನೀವು ಆ ಮನೆಗೆ ಹೋಗಿ ಸಿಕ್ಬಿದ್ರಿ ಅಂತ ಚಿತ್ರ ಗೊತ್ತಾದ ತಕ್ಷಣ ಕೆಂಡಾಮಂಡಲಾಗ್ಬಿಟ್ಲು. ನಾವೇನಲ್ಲಿ ಸುಖವಾಗಿದ್ದು ಅನ್ಕೊಂಡಿದ್ಯಾ? ಅಲ್ಲ ಕಣಯ್ಯ ಪಾಪಿ, ಅಟ್ಲೀಸ್ಟ್ ಒಂದು ಫೋನ್ ಆದ್ರೂ ಮಾಡ್ಬೋದಿತ್ತಲ್ಲ. ಮಾಡ್ಬೇಕು ಅಂತಾನೆ ರಿಸೀವರ್ ಕೂಡ ಎತ್ಕೊಂಡೆ ಕಣ. ಆದ್ರೆ ಚಿತ್ರ ಕಿತ್ಕೊಂಡ್ಬಿಟ್ಲು. ಹೌದಾ? ನಾವು ನಿನ್ ಫ್ರೆಂಡ್ಸ್ ಅಂತ ಹೇಳ್ಬೋದಾಯ್ತಲ್ಲ. ಅಲ್ಲೇ ತೊಂದರೆ ಬಂದಿದ್ದು. ನಿನ್ನ ಫ್ರೆಂಡ್ಸು ಅಂಥ ಮನೆಗೆ ಹೋಗೋರ ಅಂತ ನನಗೆ ಮಾರಿ ಹಾಕಿದ್ಳು. ಅವಳು ಹೇಳೋದು ಸರಿ ತಾನೆ? ನಿನ್ನ ಹೆಂಡತಿ ಒಪ್ತಿದ್ಲ? ಸಾರಿ ಫ್ರೆಂಡ್, ಇಷ್ಟೆಲ್ಲ ಆದ್ಮೇಲೆ ನಾವು ಚಿತ್ರ ಮುಖ ತೋರ್ಸಕ್ಕಾಗಲ್ಲ. ಅವಳು ನಮ್ಮ ಬಗ್ಗೆ ಏನ್ ಅನ್ಕೋತಾಳೋ ಏನೋ. ಎಲ್ಲ ಸ್ವಲ್ಪ ತಣ್ಣಗಾಗ್ಲಿ. ಒಂದು 10 ದಿವಸ ಬಿಟ್ಕೊಂಡು ನಾವು ಬಂದ್ಬಿಡ್ತೀವಿ. ಓಕೆ? ಇದು ಸರಿಯಲ್ಲ. ನಾವು ನಿನ್ ಬಿಟ್ಟು ಹೋಗ್ತೀವಿ ಅಂತ ತಪ್ಪು ತಿಳ್ಕೊಬೇಡ. ಖಂಡಿತ ಬೆಂಗಳೂರಿಂದ ಫೋನ್ ಮಾಡ್ತೀವಿ. ಧೈರ್ಯವಾಗಿರೋ. ಬರದಾ? ನಾನು ಧೈರ್ಯವಾಗೇ ಇರ್ತೀನಿ. ಆದ್ರೆ ಚಿತ್ರ ಈಗ ಬಂದ್ಬಿಡ್ತಾಳಲ್ಲ, ಆ ಹುಡುಗಿ ಅವಳು ಏನ್ ಹೇಳಿರ್ಬೇಕು? ಪುಟ್ಟಾಯಿ, ಚಿತ್ರ ನನ್ನ ಹೆಂಡತಿ, ಅವಳಿಗೆ ಏನ್ ಹೇಳಿದೆ? ಅವಳಿಗೇನ್ ಹೇಳಿದೆ ಹೇಳು. ನಾ ಹೇಳ್ದೆ. ಎಲ್ಲಾನು ಹೇಳ್ಬಿಟ್ಯಾ? ಎಲ್ಲಾನು ಹೇಳಿಲ್ಲ. ಮತ್ತೆಷ್ಟು ಹೇಳಿದೆ? ನಿನ್ನನ್ನ ಎಲ್ಲಿಂದ ಕರ್ಕೊಂಡ್ ಬಂದ್ವಿ, ಯಾಕೆ ಕರ್ಕೊಂಡ್ ಬಂದ್ವಿ ಅಂತ ಹೇಳ್ಬಿಟ್ಯಾ? ನಾ ಅದನ್ನೆಲ್ಲ ಹೇಳಿಲ್ಲ. ಇನ್ನೇನ್ ಹೇಳಿದೆ? ನೀವು ತುಂಬಾ ಒಳ್ಳೆ ಮನುಷ್ಯ, ನನ್ನ ಚೆನ್ನಾಗಿ ನೋಡ್ಕೊಂಡ್ರಿ. ನಿಮ್ಮ ಹೆಂಡ್ರು ನಿಮ್ಮನ್ನ ಇಷ್ಟಪಡ್ತಾರೆ. ನೀವು ಹಂಗೆ ಅವ್ರನ್ನ ಇಷ್ಟಪಡ್ತೀರಾ ಅಂತ ನನಗೆ ಗೊತ್ತು. ನೀವು ನಿಮ್ಮ ಸ್ನೇಹಿತರು ಆ ಮನೆಯಿಂದ ನಾನು 2,000 ರೂಪಾಯಿ ಕರ್ಕೊಂಡು ಬಂದ್ರಿ ಅಂತ ಹೆಂಗೆ ಹೇಳಕ್ಕಾಯ್ತದೆ? ಅವ್ರಿಗೆ ನಿಮ್ಮ ಮೇಲೆ ಕೋಪ ಬರ್ದಂಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ನೀವೇ ಹೇಳಿದ್ರಲ್ಲ, ನೀವು ಬೇರೆ ಹುಡುಗಿ ಜೊತೆ ಮಾತಾಡೋದು ನಿಮ್ಮ ಹೆಂಡ್ರಿಗೆ ಇಷ್ಟ ಆಗಲ್ಲ ಅಂತ. ಆಮೇಲೆ ನನ್ಗೊಂದು ಉಪಾಯ ಅವಳಿತ್ತು. ಹಿಂಗ್ ಹೇಳಿದ್ರೆ ಅವ್ರ ಕೋಪ ಬರಕ್ಕಿಲ್ಲ ಅನ್ಕೊಂಡ್ ಹೇಳಿದೆ. ನಾನು ಅನ್ಕೊಂಡಂಗೆ ಆಯ್ತು. ಅವ್ರ ಕೋಪನೇ ಬರ್ಲಿಲ್ಲ. ಸ್ವಲ್ಪ ತಿಂದು ನೋಡ್ಬಿಟ್ಟು ಸುಮ್ಮನೆ ಹೊಟ್ಟೋದ್ರು. ಅವಳಿಗೆ ಏನ್ ಹೇಳದೆ ಹೇಳು? ಒಂದ್ ಒಳ್ಳೆ ಕೆಲ್ಸಕ್ಕೆ ಒಂದ್ ಸುಳ್ಳು ಹೇಳ್ಬೋದು ಅಂತ ನಮ್ ದೊಡ್ಡಮ್ಮ ಹೇಳವಳೆ. ನಿನ್ನ ದೊಡ್ಡಮ್ಮನೇ ನನ್ನ ಹೆಂಡತಿಗೆ ಏನ್ ಹೇಳದೆ ಹೇಳಮ್ಮ? ನಾನು ತುಂಬಾ ಧೈರ್ಯ ತಗೊಂಡು ಹೇಳ್ಬಿಟ್ಟೆ. ಏನು? ನೀವು ನಾನು ನಮ್ಮಪ್ಪ ಅಂತ. ನಾನು ನಿನ್ನ ಅಪ್ಪ? ಸಮಯ ಏನಾಯ್ತು ಸಮಯ? ಏನಾಯ್ತು? ನೀ ಏನ್ ಮಾಡಿದೆ ಇವ್ರಿಗೆ? ನಾನು ಇವ್ರಿಗೆ ಇವರೇ ನಮ್ಮಪ್ಪ ಅಂತ ಅವ್ರೆಲ್ರಿಗೆ ಹೇಳ್ದೆ ಅಂತ ಹೇಳ್ದೆ ಅಷ್ಟೇ. ಅಪ್ಪ, ಈ ಹುಡುಗಿ ಹಿಂಗೆ ಹೇಳ್ಬಿಟ್ಲಲ್ಲ. ಅವ್ವ ಬರಕ್ ಮುಂಚೆ ನಾವು ಹೊಂಟೋಗ್ಬಿಡ್ಬೇಕು. ಅಷ್ಟೇ. ಅಪ್ಪ ಶಿವನೇ. ಏ ಬೇಲು, ಏನ್ ಮಾಡ್ತಾ ಇದೀಯಾ? ಅವರ ಏನಿಲ್ಲವಾ, ಬಚ್ಚಲ ಮನೆಯಿಂದ ನೀರು ಸಮೇತ ಒಂದು ನಟ್ಟು ಬೋಲ್ಟು ಇಲ್ಲಿ ಹರ್ಕೊಂಬಂತು. ಈಗ ನೀರು ಕಾಣಕ್ಕಿಲ್ಲ, ನಟ್ಟು ಬೋಲ್ಟು ಕಾಣಕ್ಕಿಲ್ಲ, ಎಲ್ಲ ಹೋತದು. ಸಾಕು. ಅವ್ರಿಗೇನಾಯ್ತು? ನನಗೆ ಗೊತ್ತಿಲ್ಲ, ಹಂಗೆ ಸುಮ್ನೆ ಬಿಟ್ಬಿಟ್ರು. ಕೆಲವರು ಹಿಂಗೆ ಕಂಡ್ರವಾ, ಏನು ಕಾರಣ ಇಲ್ಲದೆ ದಡಾರ್ ಅಂತ ಬಿದ್ದೋಯ್ತಾರೆ. ಚಿಕ್ಕ ವಯಸ್ಸಲ್ಲಿ ನಾನುವೇ ಹಿಂಗೆ ಬಿದ್ದೋಯ್ತಿದ್ದೆ. ಆಮೇಲೆ ನಮ್ಮ ಬಂದು. ನೀನ್ ಇವ್ರಿಗೇನಾದ್ರೂ ಹೇಳದ್ಯಾ? ನಾನ್ ನಿಮ್ಗೇನ್ ಹೇಳಿದ್ನೋ ಅದನ್ನೇ ಅವ್ರಿಗೂ ಹೇಳ್ದೆ. ಅವ್ರಿಗಷ್ಟು ಸಾಕು, ನೀನೇನು ಯೋಚನೆ ಮಾಡ್ಬೇಡ. 2 ನಿಮಿಷದಲ್ಲಿ ಸರಿ ಹೋಗ್ತಾರೆ. ವೇಲು, ನೀನ್ ಇವ್ರನ್ನ ಎತ್ಕೊಂಡ್ ಕೆಳಗಡೆ ಹೋಗು. ನಮ್ ಪುಟ್ಟಿ ಜೊತೆ ಮಾತಾಡ್ಬೇಕು. ಎತ್ಕೊಂಡು ಹೋಗೋದಾ? ನಾನೊಬ್ಬನೇ ಹೆಂಗೆ ಎತ್ಕೊಂಡು ಹೋಗೋದು? ಇವ್ರು ಆಗಾಗ ಹೀಗೆ ಮೂರ್ಛೆ ಬೀಳ್ತಾ ಇರ್ತಾರೆ. ಆಗೆಲ್ಲ ನಾನೊಬ್ಳೆ ಎತ್ಕೊಂಡು ಹೋಗಿದ್ದೀನಿ. ನೀನ್ ಅನ್ಕೊಂಡಷ್ಟೇನ್ ಇವ್ರು ಬಾರ ಇಲ್ಲ. ಸುಮ್ನೆ ಎತ್ಕೊಂಡು ಹೋಗು. ಅದು ನೀವು ಕಾಲು ಇಟ್ಕೊಳ್ಳಿ, ನಾ ತಲೆ ಹೇಳ್ದಷ್ಟು ಮಾಡು. ಆಯ್ತು ಬಾ. ಸಮಯ ಈ ಪಾಟಿ ಭಾರ ಅವ್ರ ಅದ್ ಹೆಂಗ್ ಎತ್ಕೊ ಬರ್ತಿದ್ರ ಅಮ್ಮ? ವೇಲು, ನಾನು ಅವಳ ಅಪ್ಪ ಅಲ್ಲ. ಅವಳು ಸುಳ್ಳು ಹೇಳ್ತಿದ್ದಾಳೆ. ಈಗ ಬಡ್ಕೊಂಡ್ರಿ ಏನ್ ಸ್ವಾಮಿ ಪ್ರಯತ್ನ? ನಾನು ಅವತ್ತೇ ನಿಮ್ಗೆ ಹೇಳಿಲ್ವಾ ಆ ಹುಡುಗಿ ಸವಾಸಕ್ಕೆ ಹೋಗ್ಬೇಡಿ ಅಂತ? ನನ್ ಮಾತು ಕೇಳಿದ್ರ? ಕೇಳಲಿಲ್ಲ. ಸರಿ ಇರೋನಲ್ಲಿ ರಿಪೇರಿ ಮಾಡು ಅಂತ ಮ್ಯಾಲ್ ಕಳಿಸಿದ್ರಿ. ಈಗೇನಾಯ್ತು?
ಏನು ಕಷ್ಟಪಡದೆ ಅಷ್ಟು ದೊಡ್ಡ ಹುಡುಗಿ ದಿಢೀರ್ ಅಂತ ಅಪ್ಪ ಆದ್ರಿ. ಆದ್ರೂ ಹೀಗೆ ಹೇಳೋದು ಹೇಗೆ ಸಾಧ್ಯ? ನಾನು ಅವಳಿಗೋಸ್ಕರ ಅಷ್ಟು ಮಾಡಿ. ಸ್ವಲ್ಪ ಯೋಚನೆ ಮಾಡಿ ಸಮಯ. ಅವಳು ಹೇಳಿದ್ದು ಸರಿಯಾಗಿ ಆಯ್ತೆ. ಏನ್ ಹೇಳ್ತಾ ಇದೀಯಾ? ನಾನು ಅವಳ ಅಪ್ಪ ಅಂತ ಹೇಳೋದ? ಅದು ನನ್ನ ಹೆಂಡತಿಗೇನೆ. ಅವ್ರು ತಪ್ಪು ತಿಳ್ಕೊಳ್ತಾ ಇದ್ದಂಗೆ ಇನ್ನೇನ್ ಹೇಳಕ್ಕಾಯ್ತದೆ? ಅದನ್ ಬಿಟ್ಟು ಬೇರೆ ಏನಾದ್ರೂ ಹೇಳಿದಿದ್ರೆ ಮನನೇ ಬಿಟ್ಟು ಅಲ್ಲ ನಿಮ್ಮನ್ನು ಬಿಟ್ಟು ಆ ಚಾಮುಂಡಿ ಬೆಟ್ಟದಾಗೆ ಬಸವ ಆಯ್ತಲ್ಲ ಅದ್ರ ತಪ್ಪಲಾಗ ಹೋಗಿ ಕೂತಂತ ಇದ್ರು. ಹಾ, ಈಗಲೂ ಅವಳು ಅದನ್ನೇ ಮಾಡೋದಿಲ್ಲ ಅಂತ ಹೆಂಗ್ ಹೇಳ್ತೀಯ? ಅಯ್ಯೋ ದೇವ್ರೆ, ನಾನು ಏನ್ ಮಾಡ್ಲಿ? ಅದ್ಯಾ ಮಹಾ ಬಿಡು ಸಮಯ. ಮದುವೆ ಮುಂಚೆ ನಂಗೆ ಇನ್ನೊಂದು ಹುಡುಗಿ ಜೊತೆ ಸಂಬಂಧ ಇತ್ತು ಆಯ್ತಾ. ಆ ಹುಡುಗಿ ನಂಗೆ ಒಂದ್ ಮಾತು ಹೇಳ್ದೆ, ಒಂದ್ ಮಗು ಆಡ್ದವಳೆ ಅನ್ನೆ. ಬಾಯಿ ಮುಚ್ಚ. ನೀನ್ ಐಡಿಯಾ ಇದೆಲ್ಲ ಆಗಿದ್ದು ನಿನ್ನಿಂದಾನೆ. ನೀನ್ ಯಾವಾಗ್ಲೂ ಹೇಳ್ತಿದ್ಯಲ್ಲ ನಿನ್ ಹೆಂಡತಿ ಮಗು ನೆತ್ಕೊಳಕ್ಕೆ ನಾನೇ ಕಾರಣ ಅಂತ. ಈಗ ನೋಡು, ಯಾರು ಇಲ್ದೆ ಅಪ್ಪನಾಗ್ಬಿಟ್ಟೆ. ಅದ್ರ ತಪ್ಪೇನೈತೆ ಸಮಯ? ಎಲ್ಲ ಆ ಹುಡುಗಿಯಿಂದ. ಚೆನ್ನಾಗಿದ್ದಾಳಲ್ವಾ? ನಿಮ್ ತಂದೆ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋ. ಇಷ್ಟು ವರ್ಷ ನಿಮ್ ಮಗಳಾಗಿ ಎಲ್ಲೋ ಇದ್ಲು, ಇನ್ ಮುಂದೆ ಈ ಮನೆ ಮಗಳಾಗಿ ಇಲ್ಲೇ ಇರ್ತಾಳೆ. ಗಾಬರಿ ಆಗ್ಬೇಡಿ. ನಮ್ಮನೇಲೂ ಒಂದ್ ಮಗು ಬೇಕು ಅಂತ ನಾವೆಷ್ಟು ಬಯಸಿದ್ವಿ ಅಲ್ವಾ? ಇಷ್ಟು ದೊಡ್ಡ ಹುಡುಗಿಗೆ ತಾಯಿ ಆಗೋ ವಯಸ್ಸು ನನ್ಗಾಗಿಲ್ದೇ ಇರ್ಬೋದು, ಆದ್ರೆ ತಾಯ್ತನಕ್ ವಯಸ್ಸೆಲ್ಲಿದೆ? ಅದೊಂದು ವರ. ನೀವ್ ಈ ವಿಷಯ ನಂಗೆ ಮೊದಲೇ ಹೇಳ್ಬೋದಿತ್ತಲ್ಲ. ಇಷ್ಟಕ್ಕೆಲ್ಲ ಗಲಾಟೆ ಮಾಡೋ ಹುಡುಗಿ ಅಲ್ಲ ನಾನು. ಇದೆಲ್ಲ ನಡೆಯೋದು ಸಹಜ. ಇದ್ರಲ್ಲಿ ಇವಳ್ದೇನ್ ತಪ್ಪು? ಈ ವಿಷಯ ನಾನು ನಮ್ಮ ಅಪ್ಪ ಅಮ್ಮಂಗೂ ತಿಳಿಸಿದ್ದೀನಿ. ಅವ್ರೇನ್ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳಲ್ಲ. ನಿಮ್ಗೂ ಗೊತ್ತು ಒಂದ್ ಮೊಮ್ಮಗುಗೋಸ್ಕರ ಅವ್ರು ಎಷ್ಟು ಹಂಬಲಿಸ್ತಿದ್ರು ಅಂತ. ನನಗ್ ಸಂತೋಷ ಆಯ್ತು, ತುಂಬಾ ಸಂತೋಷ ಆಯ್ತು. ನಿಮ್ಗೂ ಸಂತೋಷ ತಾನೇ? ಅಲ್ಲವ್ವ, ಊಟ ತಿಂದು ನೀನ್ ಹಿಂಗ್ ಅಳ್ತಾ ಕೂತ್ಕೊಂಡ್ರೆ ಹೆಂಗವ್ವ? ನನ್ನ ಮಗ ಹೆಂಗದ ಏನೋ ಕಾಣಲ್ಲವ್ವ. ನನ್ನ ಮಗ ಹೋಗಿ 2 ದಿವಸ ಆಯ್ತೆ ತಾಯಿ. ನಾ ಯೋ ಮಾಡ್ಲಿ, ನನಗೇನೂ ಗೊತ್ತಾಯ್ತಾ ಇಲ್ಲ. ಹಾಳಾದನು ಆ ರಂಗಣ್ಣ, ಅವನರ ಬಂದೇನಾರ ಹೇಳ್ಬಾರ್ದ? ಆ ಪೊಲೀಸ್ನವ್ರ ಕೇಳಿದ್ರೆ ನೋಡೋಣ ನೋಡೋಣ ಅಂತಾರೆ. ನಾ ಏನ್ ಮಾಡ್ಲಪ್ಪ? ನೀನ್ ಇಲ್ಲೇ ಪೊಲೀಸ್ನವ್ರು ನಂಬ್ಕೊಂಡ್ ಕುತ್ಕೊಂಡ್ರೆ ಏನು ಆಗಕ್ಕಿಲ್ಲ. ನೀನ್ ನೇರ ಮೈಸೂರ್ಗೆ ಹೋಗು, ಅಲ್ಲಿ ದೊಡ್ಡ ದೊಡ್ಡ ಪೊಲೀಸ್ನವ್ರು ಅವ್ರೆ. ಈ ವಿಷಯ ನೀನ್ ಅವ್ರಿಗೆ ಹೇಳಿದ್ರೆ ಅವ್ರು ನಿಂಗೆ ಸಹಾಯ ಮಾಡ್ತಾರೆ. ಬಾ ಬಾ ಬಾ. ಸರ್ 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 ಪೊಲೀಸ್ನವರು ನನ್ನ ಹಿಂದೆ ಬಿದ್ದಿದ್ದಾರೆ ಸರ್. ಅವ್ರೇನಾರು ಇವಳ ಜೊತೆ ನಾನು ನೋಡಿದ್ರೆ ನಾ ಸತ್ತೆ ಸರ್. ಇವತ್ತೊಂದ್ ದಿವಸ ಇವಳನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ನಾಳೆ ಬೆಳಿಗ್ಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಇಲ್ಲ ಅನ್ಬೇಡಿ ಸರ್. ಏನೋ ಮಾತಾಡ್ತಿದ್ಯಾ? ಈಗಲೇ ಹುಡುಗಿನ ಕರ್ಕೊಂಡು ಹೊರಟೋಗ್. ನಾ ತುಂಬಾ ತೊಂದರೆಲಿದ್ದೀನಿ ಸರ್. ಅವತ್ತು ನೀವು ತೊಂದರೆಲಿದ್ದಾಗ ಸಹಾಯ ಮಾಡ್ಲಿಲ್ಲ ಸರ್. ಏನೋ ಸಹಾಯ ಮಾಡಿದೆ ಸರ್? ಪೊಲೀಸ್ನವ್ರು ಬಂದ್ಬಿಡ್ತಾರೆ ಸರ್. ಹುಡುಗಿನ ಸ್ವಲ್ಪ ಜೋಪಾನ ನೋಡ್ಕೊಳ್ಳಿ ಸರ್. ಬೆಳಿಗ್ಗೆ 5 ಗಂಟೆ ಬಂದ್ಬಿಡ್ತೀನಿ. ಕೇಳೋ, ಆಗ ಕೊಳಾಯಿ ಲೀಕ್ ಒಂದು ಚಿತ್ರ ಹೇಳಿದೆ. ಈಗ ಏನ್ ಲೀಕ್ ಅಂತ ಹೇಳೋದು? ನೋಡು, ನೀನು ಒಳಗೆ ಇರು, ಹೊರಗೆ ಬರಬಾರ್ದು. ನನ್ನ ಹೆಸರು ಲೀಲಾ. ಲೀಲಾ ಹೆಸರು ಚೆನ್ನಾಗಿದೆ.
ಅವಳಲ್ಲೇ ನೋಡಾಯ್ತು, ಈಗ ನಿನ್ಲೇ ನೋಡ್ಬೇಕು. ಇವತ್ ರಾತ್ರಿ ನಾನು ಎಲ್ಲಿ ಮಲಗ್ಲಿ? ಏನಾದ್ರೂ ವ್ಯವಸ್ಥೆ ಮಾಡ್ತೇನೆ, ಒಳಗಿರು. ಸರಿ. ಇದು ಯಾಕೆ ಹಿಂಗ ಆಗ್ತಿದೆ? ಒಬ್ಳು ಅಂದ್ಮೇಲೆ ಒಬ್ಳು ಇದು ದೆಸೆ ಹಿಡಿದಿರ್ಬೇಕು. ಕಂಡ್ಲೂರು ಭಟ್ರಿಗೆ ಕರೆಸಿ ಶಾಂತಿ ಮಾಡಿಸ್ಬೇಕು. ನಮಸ್ಕಾರ ಸಮಯ. ಓ ವೆಲು, ಹಾಕಿದ್ದೀರಾ? ಇಲ್ಲ, ಕೊಳೆಯಲ್ಲಿ ಈಗೆಲ್ಲ ಸರಿ ಹೋತ್ರ? ಹಾಲಿಗೆ ಸರಿ ಹೋಯ್ತು, ಇನ್ನೊಂದು ಲೀಕ್ ಶುರು ಆಗಿದೆ. ಲೀಕು? ಆ ಗೋಪಿ ಹಿಂದೆ ಪೊಲೀಸ್ನವ್ರು ಬಿದ್ದಿದ್ರಂತೆ, ಅವನ ಜೊತೆ ಒಂದು ಹುಡುಗಿ. ಆ ಪೊಲೀಸರನ್ನ ತಪ್ಪಿಸ್ಕೊಳ್ಳಕ್ಕೆ ಆ ಹುಡುಗಿನ ಕರ್ತಂದು ಇಲ್ಲಿ ಬಿಟ್ಟು ನಾಳೆ ಬೆಳಿಗ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ನಾನು ನಿಲ್ಲು ಅಂತ ಹೇಳ್ತಾ ಇದ್ರು. ಓಡೋಗ್ಬಿಟ್ಟ. ಮತ್ತೊಂದು ಹುಡುಗಿನ? ಎಲ್ಲ ಅವಳೆ ಅಲ್ಲಿ. ಏನ್ ಜರೆ ಸ್ವಾಮಿ ನಿಮ್ದು? ಅರೆ ಅಲ್ಲ ಸಮಯ, ಈ ಹುಡುಗಿಯರು ನಿಮ್ಮನ್ನ ಯಾಕೆ ಕರೆಕ್ಟ್ ಆಗಿ ಹುಡ್ಕೊಂಡ್ ಬರ್ತವೆ ಅಂತ? ಅದು ಚಿಕ್ಕ ಚಿಕ್ಕ ಹುಡುಗಿಯರು. ಇವಳನ್ನ ಕರ್ಕೊಂಡೋಗಿ ಎಲ್ಲಾದ್ರೂ ದಾರಿ ಕಾಣಿಸು. ಏನ್ ಮಾತಾಡ್ತಾರೆ ಸಮಯ? ನಾನ್ ಕರ್ಕೊಂಡು ಹೋಗದ? ನಾನೊಬ್ಬ ಪ್ಲಂಬರ್ ಅಷ್ಟೇ, ಮರಿಬಿಡಿ. ಗೊತ್ತು, ಒಪ್ಕೊಂಡೆ. ನೀನು ಪ್ಲಂಬರ್ ಮಾತ್ರವಲ್ಲ, ಉತ್ಕೃಷ್ಟ ಪ್ಲಂಬರ್. ಎಲ್ಲಾ ಲೀಕು ನಿಲ್ಲಿಸ್ತೀಯ. ಇದೊಂದು ನಿಲ್ಸು, ಬೇರೆ ದಾರಿ ಇಲ್ಲ ಕಣೋ. ನೀನು ಇವನ್ ಜೊತೆ ಹೋಗು. ಆದ್ರೆ ಏನಿಲ್ಲ, ಕರ್ಕೊಂಡೋಗೋ. ಇದೊಳ್ಳೆ ಪಜಿತ ಆಯ್ತಲ್ಲ ಸ್ವಾಮಿ. ನಮ್ಮ ಹೆಂಡ್ರಿ ನಾನು ಏನ್ ಹೇಳೋದು? ಅವಳಿಗಾಗ್ಲೇ 3 ತಿಂಗಳು, ನಾನು ಮುಂದಿನ ತಿಂಗಳು 4 ಆಗ್ತದೆ. ಕರ್ಕೊಂಡೋಗು. ಆದ್ರೂ ಅಲ್ಲೇನ್ ಮಾಡ್ತಾ ಇದ್ದೀರಾ? ಯಾರು ಇವರು? ಅಯ್ಯೋ, ಇವ್ ನಮ್ ವೇಲು ಅಲ್ವೇ? ಇವಳು ನಾದಿನಿ. ಇಲ್ಲ, ಒಳಗ್ ಬನ್ನಿ. ನಾನು ಒಳಗ್ ಕರ್ದೆ, ಆದ್ರೆ ಯಾಕೋ ಅವ್ರು ಬಹಳ ಅರ್ಜೆಂಟ್ ಇದ್ದಾರೆ, ಯಾವ್ದೋ ಮದ್ವೆಗೆ ಹೋಗ್ಬೇಕು ಅಂತ. ಅಲ್ಲ ವೇಲು, ಅಟ್ಲೀಸ್ಟ್ ಸ್ವಲ್ಪ ಕಾಫಿ ತಗೋಬೋದಲ್ಲ? ಅಯ್ಯೋ, ಕಾಫಿ ಮದ್ವೆ ಮಂಟಪದಲ್ಲೂ ಕೊಡ್ತಾರೆ. ಮುಂದಿನ ಸಲ ಊಟಕ್ಕೆ ಬರ್ಬೇಕು ನೋಡು ವೇಲು. ಮತ್ತೆ ನಿನ್ನ ಹೆಂಡತಿನ ಕರ್ಕೊಂಡು ಬಾರೋ. ಮುಂದಿನ ತಿಂಗಳು ಹೆಂಡತಿಗೆ 4 ತಿಂಗಳಂತೆ. ಇವಳನ್ನು ಕರ್ಕೊಂಡು ಹೋಗ. ನಿನ್ನ ಹೆಂಡತಿ ಏನಂದಾಳು ನೋಡು. ಬಹುಮಾನ ಕೊಡ್ತೀನಿ. ನಿನ್ನ ಉಪಕಾರ ಮರೆಯೋದಿಲ್ಲ ನಾನು. ವೇಲು, ಥ್ಯಾಂಕ್ ಯು. ಟಾಟಾ, ಬಾಯ್. ಮುಟ್ಬಿಡ. ಬಾಯ್. ಒಳ್ಳೆ ಹುಡುಗಿ ಅಲ್ಲ? ಆದ್ರೆ ಅವ್ನು ಒಳ್ಳೆಯವನಲ್ಲ ಅನ್ಸುತ್ತೆ. ಅವ್ನ್ ನೋಟನೇ ಸರಿಗಿಲ್ಲ. ಯಾವಾಗ್ಲೂ ಏನೋ ತಪ್ಪು ಮಾಡ್ದವನಾಗಿರ್ತಾನೆ, ನಿಮ್ ತರ. ಅಲ್ಲ, ನನ್ಗೆರೆ ಹಿಂಗ ಆಯ್ತಪ್ಪ ಶಿವನೇ. ಈಗ ತಾನೇ ಒಂದು ಹುಡುಗಿ ಸುಧಾರಿಸಿವ್ನಿ, ಆಗಲೇ ಮತ್ತೊಂದು ಹುಡುಗಿ ಅಟ್ಕಾಯಿಸ್ಕೊಂಡ. ಏನ್ ಹೇಳ್ತಿದ್ಯಾ ಮಾಮ? ಮಾವ ಅಂತ ಒದಾಕ್ಬಿಡ್ತೀನಿ. ಮಾವ ಅಂದ್ರೆ ಸರಿ ಮಾಮ. ಬಾಯ್ ಮುಚ್ಚೆ, ಮತ್ತ ಮಾಮ ಅಂತ. ನಿಲಯ, ಎಲ್ಗಯ್ಯ ಹೋಗ್ತಿದ್ಯಾ? ಸುಮ್ನೆ ಆಟೋ ರಿಕ್ಷಾ ಬಸ್ಸು ಯಾವ್ದಾದ್ರು. ಯಾರಿದು? ಅದು ಯಾರಪ್ಪ ಅವಳು? ನಾನು ಪ್ಲಂಬರು, ಸ್ವಾಮಿಯರ್ ಮನೆ ಕೊಳೆ ರಿಪೇರಿ. ನನಗೆ ನಿನ್ನ ವಿಷಯ ಬೇಕಾಗಿಲ್ಲ. ಯಾರಮ್ಮ ನೀನು? ನಾನು ಇವ್ರ ಹೆಂಡತಿ ತಂಗಿ. ಸುಳ್ಳು ಎಲ್ಲ ಅಲ್ಲ. ಏನ್ರಿ ಸುಳ್ಳು? ಅವಳೆ ಸಲೀಸಾಗಿ ನಾದ್ನಿ ಅಂತ ಹೇಳ್ತಾ ಇದ್ದಾಳೆ. ಆಹಾಹಾ, ಅಡಿಗೆಗ್ ನಾನು ಆಸೆಗವಳ? ಅಯ್ಯೋ ಪಾಪಿ, ನನ್ನ ತುಮಕೂರಿನಲ್ಲಿ ಶಿವಪ್ಪ ಕೇಳ್ದ, ಚಿಕ್ಕಮಂಗ್ಳೂರಿನಲ್ಲಿ ದೊಡ್ಡಯ್ಯ, ಕೋಲಾರದಲ್ಲಿ ಗೋವಿಂದಪ್ಪ, ಬೆಂಗಳೂರಿನಲ್ಲಿ ಬಸವರಾಜು. ಎಲ್ರು ನನ್ನ ಮದ್ವೆ ಮಾಡ್ಕೊ ಅಂದ್ರು. ಎಲ್ರನ್ನೂ ಬಿಟ್ಟು ನೀನು ಮನ್ಮತ ಆಗಿದ್ಯಾ ಅಂತ, ನೀನೇ ಬೇಕು ಅಂತ ಮದ್ವೆ ಮಾಡ್ಕೊಂಡಿದ್ದಕ್ಕೆ ಇದು ಬೇಕು ಇನ್ನೊಂದು ಬೇಕಾ? ಸತ್ಯವಾಗ್ಲೂ ನಾನೇನು ಮಾಡ್ಲಿಲ್ಲ. ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಮಾಡಿಲ್ಲ ಅಂತಿದ್ಯಾ? ಏನೇ, ನಿಂಗೆ ಈ ಊರ್ನಲ್ಲಿ ಬೇರೆ ಯಾರು ಸಿಗ್ಲಿಲ್ವಾ? ನನ್ ಗಂಡನೇ ಸಿಕ್ಕದ್ನಾ? ಯೋ, ಎಷ್ಟ್ ದಿನದಿಂದ ನಡೀತಾ ಇದೆ ಈ ಆಟ? ಇವತ್ತೇ ಈಗಲೇ ನಾನು ಸ್ವಾಮಿಯರ್ ಮನೆ ಕೊಳೆ ರಿಪೇರಿ ಮಾಡಕ್ ಹೋಗಿದ್ನಾ, ಸ್ವಾಮಿಯರೇ ಇವಳ ಕರ್ಕೊಂಡು ಹೋಗಿ ಬಿಟ್ಬಿಟ್ಪಾ ಅಂದ್ರು ಅಟ್ಟಯ್ಯ. ಕೊಳೆ ರಿಪೇರಿ ಮಾಡಿದಕ್ಕೆ ಈ ಹೆಣ್ ಕೊಟ್ರ? ಇಲ್ಲ, ಸ್ವಾಮಿಯರು ನಾನ್ ಹೇಳದ್ ಕೇಳು. ಅದು ಅವ್ರು ದೇವ್ರಂತವ್ರು, ಅವ್ರ ಹೆಸರು ಹಾಳು ಮಾಡಕ್ ನೋಡ್ತಿದ್ಯಾ? ಮನೆಗ್ ಬಾ, ಮಾಡ್ತೀನಿ. ಏಯ್, ಮಾಟಾಗಿತ್ತಿ. ಬ್ಯಾಡ ಬಿಡ. ಯಾವೂರೇ ನಿಂದು? ಬಿಡಮ್ಮ, ನಿನ್ ಗಂಡ ಯಾರಿಗ್ ಬೇಕು? ನೀನೇ ಇಟ್ಕೋ. ಹುಷಾರಾಗು. ನಡಿಯೋ ಮನೆಗೆ. ಎತ್ಕೊಳ್ಳ ಡಬ್ಬನ. ಡಬ್ಬ ತಗೊಂಡು ಬಾರಮ್ಮ, ಹುಷಾರಾಗಿ ಹೋಗು. ಆಮೇಲೆ ಸ್ವಾಮಿಯರ್ ನಂಗೆ ಬೈತಾರೆ. ಬೈಸ್ಬಿಟ್ಟಿ ಆಟೋ ರಿಕ್ಷಾದಲ್ಲಿ ಹೋಗಿ ಅವ್ರನ್ನ ಕೇಳ್ತೀನಿ. ನಿನ್ನ ಹೆಸರೇನು? ಪುಟ್ಟಾಯಿ. ಏನು? ಪುಟ್ಟಾಯಿ. ಪುಟ್ಟಾಯಿ